ಕೋಟ್ಯಾಂತರ ಭಕ್ತರ ಶ್ರದ್ಧಾ ಕೇಂದ್ರವಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಕೆಲ ಕಿಡಿಗೇಡಿಗಳು ಅಪಪ್ರಚಾರ ಮಾಡುವ ಮೂಲಕ ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅಸಮಾಧಾನ ವ್ಯಕ್ತಪಡಿಸಿದರು. ಅವರು ಆಲೂರು ಪಟ್ಟಣದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಮದ್ಯವರ್ಜನ ಶಿಬಿರ ವ್ಯವಸ್ಥಾಪಕ ಸಮಿತಿ ಆಶ್ರಯದಲ್ಲಿ ನಡೆದ 1964ನೇ ಮದ್ಯವರ್ಜನ ಶಿಬಿರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ದುಶ್ಚಟಕ್ಕೆ ಬಲಿಯಾಗುವವರು ಇಂತಹ ಶಿಬಿರಗಳಿಗೆ ಭಾಗವಹಿಸಿ ತಮ್ಮ ಬದುಕಿನ ದಿಕ್ಕನ್ನು ಬದಲಿಸಿಕೊಂಡು ಉತ್ತಮ ಜೀವನ ನಡೆಸಬೇಕೆಂದು ಸಲಹೆ ನೀಡಿದ ಅವರು, ಮದ್ಯವರ್ಜನ ಶಿಬಿರಗಳು ಸಾಮಾನ್ಯವಾಗಿ ಮದ್ಯಪಾನ, ಮಾದಕ ವಸ್ತುಗಳು ಮತ್ತು ಇತರ ವ್ಯಸನಿಗಳಿಂದ ಬಳಲುತ್ತಿರುವ ಜನರಿಗೆ ಸಹಾಯ ಮಾಡಲು ಆಯೋಜಿಸಿರುವ ಸಹಕಾರಿ ಕಾರ್ಯಕ್ರಮ. ಶಿಬಿರದಲ್ಲಿ ವೈದ್ಯಕೀಯ ಚಿಕಿತ್ಸೆ, ಕೌನ್ಸಿಲಿಂಗ್ ಮತ್ತು ಇತರ ಚಟುವಟಿಕೆಗಳ ಮೂಲಕ ವ್ಯಸನಗಳನ್ನು ನಿವಾರಿಸಲು ಸಹಾಯ ಮಾಡಲಾಗುತ್ತದೆ. ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಎಸ್ಐಟಿ ತನಿಖೆ ನಡೆಯುತ್ತಿದ್ದಂತೆ ಹಲವಾರು ಸಮಾಜ ವಿದ್ರೋಹಿ ಹಾಗೂ ಎಡಪಂಥೀಯರು ಮತ್ತು ಸ್ವಯಂ ಘೋಷಿತ ಹೋರಾಟಗಾರರು ಕೋಟ್ಯಾಂತರ ಭಕ್ತರ ಶ್ರದ್ಧಾ ಕೇಂದ್ರವಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅವಹೇಳನಕರ ವಿಚಾರಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರಪಡಿಸಿ ಅಪಪ್ರಚಾರ ಎಸಗುತ್ತಿರುವುದನ್ನು ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಭಕ್ತನಾಗಿ ತೀವ್ರವಾಗಿ ಖಂಡಿಸುತ್ತೇನೆ. ಶ್ರೀ ಕ್ಷೇತ್ರದ ಬಗ್ಗೆ ಇರುವ ನಂಬಿಕೆ, ಧರ್ಮಾಧಿಕಾರಿಗಳ ಮುಖೇನ ನಡೆಯುತ್ತಿರುವ ಸಮಾಜಮುಖಿ ಸೇವೆಗಳ ಬಗ್ಗೆ ವ್ಯವಸ್ಥಿತ ಅಪಪ್ರಚಾರ ನಡೆಸಿ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುತ್ತಿರುವ ಸಮಾಜ ಕಂಟಕರ ಷಡ್ಯಂತ್ರಕ್ಕೆ ಸರ್ಕಾರ ತಕ್ಷಣ ಕಡಿವಾಣ ಹಾಕಬೇಕೆಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಮದ್ಯವರ್ಜನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್, ವೀರಶೈವ ತಾಲೂಕಾ ಅಧ್ಯಕ್ಷ ರೇಣುಕಾ ಪ್ರಸಾದ್, ಡಾಕ್ಟರ್ ಜಯರಾಜ್, ರೈತ ಸಂಘಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ HB ಧರ್ಮರಾಜ್, ಉಮಾರ್ ರವಿ ಪ್ರಕಾಶ್, ನಾಗೇಶ್, ಮಲ್ಲೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ದೇಶದ ಉಳಿವಿಗಾಗಿ, ಧರ್ಮದ ಉಳಿವಿಗಾಗಿ, ಅದು ಶ್ರಮಿಕರು, ಕಾರ್ಮಿಕರು, ದೀನ ದಲಿತರು, ಉದ್ದಾರಕ್ಕೋಸ್ಕರ ನಿರಂತರವಾಗಿ ಸೇವೆಯನ್ನು ಮಾಡಿಕೊಂಡಿರ್ತಕ್ಕಂಥ ಯಾವ್ದಾದ್ರು ಧರ್ಮಾಧಿಕಾರಿ ಅಂದರೆ ಇವತ್ತು ಎಷ್ಟು ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಾ ಇದ್ದಾರೆ, ಎಷ್ಟು ಆಸ್ಪತ್ರೆಯಲ್ಲಿ ಉಚಿತವಾಗಿ ಸೇವೆಯನ್ನು ಕೊಡ್ತಾ ಇದ್ದಾರೆ. ಎಂತೆಂಥ ಬಡ ಮಕ್ಕಳು ಅವರು ಧರ್ಮಸ್ಥಳದಲ್ಲಿರ್ಬೋದು, ಬೆಳಗಾವಿರ್ಬೋದು, ಮುಸ್ಲಿಮರಿರ್ಬೋದು, ಈ ರಾಜ್ಯದ ನಾನಾ ಭಾಗಗಳಲ್ಲಿ ಎಷ್ಟು ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟಿದ್ದಾರೆ. ಯಾವ ಆಸ್ಪತ್ರೆಗಳ ಲಕ್ಷಾಂತರ ಕೋಟಿ ಆಗ್ತಕ್ಕಂಥ ಸಂದರ್ಭದಲ್ಲಿ ತುಂಬಾ ಕಡಿಮೆ ವೆಚ್ಚದಲ್ಲಿ ರೋಗಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಹಲವಾರು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ನನ್ನಂತ ಉದ್ಯೋಗ ಇಲ್ಲಿರ್ತಕ್ಕಂಥ ಹಲವಾರು ಯುವಕರಿಗೆ ಉದ್ಯೋಗವನ್ನು ಕೊಡೋದು ಮುಖಾಂತರ ರೂಟ್ಸ್ ಅಂಡ್ ಸಂಸ್ಥೆಯಲ್ಲಿ ಉದ್ಯೋಗದ ತರಬೇತಿ ಕೊಡೋದು ಮುಖಾಂತರ ಹಲವಾರು ಯುವಕರು ಮಾಡಲಿ ಇವತ್ತು ದೀಪವಾಗಿ ತಪ್ಪಾಗಲ್ಲ. ಅದರಲ್ಲೂ ಕೂಡ ಇವತ್ತು 55 ಜನ ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳೆದಬೇಕು, ಅವರ ಕುಟುಂಬದಲ್ಲಿ ಹೊಸ ಒಂದು ಜೀವನವನ್ನು ಪ್ರಾರಂಭ ಮಾಡಬೇಕಂತ ಅಭಿಲಾಷೆಯಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ನನಗೆ ತುಂಬಾ ಬೇಜಾರು ಆಗುತ್ತೆ. ಏಕೆಂದರೆ ಇರ್ತಕ್ಕಂಥವ್ರು ಏನು ಅಂದರೆ ಎಲ್ಲ ಯಂಗ್ಸ್ಟರ್ಗಳು ಮತ್ತೆ ಹೇಳಿರ್ತಕ್ಕಂಥ ಎಲ್ಲ ಇರುತ್ತೆ. ಇವತ್ತು ಸಮಾಜದಲ್ಲಿ, ನಮ್ಮ ದೇಶದಲ್ಲಿ 60% ಅಷ್ಟು ಯಂಗ್ಸ್ಟರ್ ಇರ್ತಕ್ಕಂಥ ಯಾವ ದೇಶ ನಮ್ಮ ದೇಶ. ಆದರೆ ನಮ್ಮ ಈ ಯಂಗ್ಸ್ಟರ್ ಯುವಕರಿಗೆ ನೀವುಗಳು ಈ ಜಗತ್ತಿಗೆ ಬಲಿಯಾದರೆ ನಮ್ಮ ದೇಶ ಯಾವ ರೀತಿ ಉಳಿಯಬೇಕು, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಏನಾಗ್ತದೆ ಅಂತ ಯೋಚನೆ ಮಾಡೋಲ್ಲ. ಇವಾಗ ನಮ್ಮ ಯುವ ಜನಾಂಗವೇ ದುಶ್ಚಟಗಳಿಗೆ ಬಲಿಯಾದರೆ ಈ ದೇಶ ಎಲ್ಲಿ ಉಳಿಯಕ್ಕೆ ಸಾಧ್ಯ? 60 ವರ್ಷ 70 ವರ್ಷದ ವ್ಯಕ್ತಿಗಳಿಗೆ ಈ ದೇಶದ ಕಟ್ಟಲಿಕ್ಕೆ ಅಥವಾ ಒಂದು ಕಾರ್ಮಿಕ ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶ ಪ್ರಪಂಚದ ಸೂಪರ್ ಪವರ್ ರಾಷ್ಟ್ರ ಆಗಬೇಕು ಅಂದ್ರೆ, ಈ ದೇಶ ಪ್ರಪಂಚದ ನಂಬರ್ 1 ಆರ್ಥಿಕ ಶಕ್ತಿ ಆಗಬೇಕು ಅಂತಂದ್ರೆ ನಮ್ಮ ಯುವಕರ ಕೊಡುಗೆ ಬಹುಮುಖ್ಯ. ಈ ಯುವಕರು ಈ ದೇಶಕ್ಕೋಸ್ಕರ ದುಡಿಯಿಲ್ಲ ಅಂತಂದ್ರೆ ನಮ್ಮ ದೇಶ ಸೂಪರ್ ಪವರ್ ರಾಷ್ಟ್ರ ಆಗಲು ಸಾಧ್ಯ ಇಲ್ಲ. ನಮ್ಮ ದೇಶ ಮೋದಿಯವರ ಕಲಿಸಿದೆ. ಈಗ ನಾವು ಬಹುದೊಡ್ಡ ಆರ್ಥಿಕ ಶಕ್ತಿಯಾಗಿದ್ದೀವಿ.
ಇನ್ನ ಕೆಲವೇ ತಿಂಗಳಲ್ಲಿ ಪ್ರಪಂಚದ ಮೂರನೇ ಕೂಡ ಆರ್ಥಿಕ ಆಗಿದ್ದೀವಿ. ಆದರೆ ನಮ್ಮೆಲ್ಲ ಭಾರತೀಯರ ಕನಸು ಈ ದೇಶ ಈ ಪ್ರಪಂಚದಲ್ಲಿ ಸೂಪರ್